ನನ್ನ ಗಂಡನ ಮೈ ಮೇಲೆ ಬೀಳೋದು, ಅವ್ರಿಗೆ ತುಂಬಾನೇ ಹತ್ರವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದು, ನುಲಿಯೋದು, ಇದನ್ನೆಲ್ಲ ಮಾಡಿದ್ರೆ ನನ್ಗೆ ನನ್ನ ಗಂಡನ ಮೇಲಿರೋ ನಂಬಿಕೆ ಹೊರಟೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ? ನಿನ್ ಥರ ನಾಟಕ ಮಾಡೋರ್ನ ನಾನು ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. ನನ್ಗೆ ನನ್ನ ಗಂಡನ ಮೇಲೆ ನಂಬಿಕೆ ಜಾಸ್ತಿನೇ ಇದೆ. ಹಲೋ, ಜೆ.ಪಿ. ಪಾಟೀಲ್. ಎಸ್. ನಮಸ್ಕಾರ. ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಯಾರು ಅನ್ನೋದು ಆದಷ್ಟು ಬೇಗ ಗೊತ್ತಾಗತ್ತೆ, ಆದ್ರೆ ನೀವ್ಯಾರು ಅನ್ನೋದು ಎಲ್ರಿಗೂ ಗೊತ್ತು. ಸಂಧ್ಯಾಗ್ ಮೋಸ ಮಾಡ್ದವ್ರು, ಸಂಧ್ಯಾ ಜೀವ ಹೋಗಕ್ಕೆ ಕಾರಣ ಆದವರು. ಆ ಕಡೆ ಸಂಧ್ಯಾ ಸತ್ತೋದ್ಲು, ಈ ಕಡೆ ಭಾರ್ಗವಿ ಸೋತೋದ್ಲು ಅಂತ ಖುಷಿಯಾಗಿದ್ದೀರೇನೋ ಅಲ್ವಾ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ನೀವು ಇಂದ ಆದಷ್ಟು ಬೇಗ ನೀನು ಅಂತ ಬದಲಾಗೋಯ್ತು ಯಾಕೆ? ಭಯ ಆಗ್ತಿದ್ಯಾ ಜೆ.ಪಿ? ಭಯ? ಅದ್ರ ಅರ್ಥ ಏನು ಅಂತ ಈ ಜೆ.ಪಿ. ಪಾಟೀಲ್ ಗೊತ್ತಿಲ್ಲ. ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಮಾತಾಡ್ತಿದ್ಯಲ್ಲ, ಆ ಧೈರ್ಯ ಎಲ್ಲಿಂದ ಬರುತ್ತೆ ಜೆ.ಪಿ? ನಿಜ ಹೇಳು, ಸಂಧ್ಯಾ ನಿಜವಾಗ್ಲೂ ಸತ್ತಿದ್ದಾಳ? ಮಣ್ಣಾಗಿರೋಳ ಬಗ್ಗೆ, ಮುಗ್ದೋಗಿರೋ ಕೇಸ್ ಬಗ್ಗೆ ಯಾಕೆ ಕೇಳ್ತಾ ಇದೀಯ ನೀನು? ದುಡ್ಡು ಬೇಕು, ಅದಕ್ಕೋಸ್ಕರ ಈ ತರ ಚೀಪ್ ಟ್ರಿಕ್ ಯೂಸ್ ಮಾಡ್ತಾ ಇದೀಯ. ನಿನ್ನಂತವಳನ್ನ ನನ್ನ ಕೆರಿಯರ್ ಅಲ್ಲಿ ಎಷ್ಟು ಜನ ನೋಡಿಲ್ಲ. ನಿಮ್ಮ ಸುಳ್ಳು ಕೇಸನ್ನ, ಕಳ್ಳ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ನನಗ್ ಬೇಕಾಗಿರೋದು ಸಂಧ್ಯನ್ ಪರವಾಗಿ ನ್ಯಾಯ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಳತ್ತೆ, ಆದ್ರೆ ಯಾರು ಊಹೆನೂ ಮಾಡೋಕ್ಕಾಗ್ದಿರುವಂತ ಒಂದು ಘಟನೆ ನಡೆಯುತ್ತೆ. ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗತ್ತೆ, ಸಂಧ್ಯಂಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಸಿಕ್ಕಾಕೋತೀರಾ ಜೆ.ಪಿ? ನೀನು, ವಿಕ್ಕಿ, ಶಕ್ತಿ, ಬೃಂದಾ, ಎಲ್ರೂ ಸಿಕ್ಕಾಕೋತೀರಾ. ಹಲೋ ಹಲೋ ಹಲೋ, ಖುಷಿ ಇವಳು ಯಾರು ನನಗೆ ಕಾಲ್ ಮಾಡಿದ್ಲು? ನನ್ನ ಗಂಡನ ಮೈ ಮೇಲೆ ಬೀಳೋದು, ಅವ್ರಿಗೆ ತುಂಬಾನೇ ಹತ್ರವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದು, ನುಲಿಯೋದು, ಇದನ್ನೆಲ್ಲ ಮಾಡಿದ್ರೆ ನನ್ಗೆ ನನ್ನ ಗಂಡನ ಮೇಲಿರೋ ನಂಬಿಕೆ ಹೊರಟೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ? ನಿನ್ ಥರ ನಾಟಕ ಮಾಡೋರ್ನ ನಾನು ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. ನನ್ಗೆ ನನ್ನ ಗಂಡನ ಮೇಲೆ ನಂಬಿಕೆ ಜಾಸ್ತಿನೇ ಇದೆ. ಇದು ಇವತ್ ಮಾಡಿ ತಪ್ಪಿಗಲ್ಲ, ಅವತ್ತು ನನ್ ತಾಳಿ ಕೈ ಹಾಕದ್ಯಲ್ಲ, ಅವತ್ತಿನ ಬಾಕಿನ ಇವತ್ತು ಚುಕ್ತಾ ಮಾಡ್ತಿದ್ದೀನಿ. ನಿಂದಲ್ಲದ ವಸ್ತುವಿನಿಂದ ದೂರ ಇರು, ಅದರಲ್ಲೂ ಸ್ಪೆಷಲ್ ಆಗಿ ನನ್ನ ಗಂಡನಿಂದ ದೂರ ಇರಬೇಕು. ಇವತ್ತು ಕೆನ್ನೆ ಕೊಟ್ಟಿದ್ದೀನಿ, ಇನ್ನು ಸಲ ಏನಾದ್ರೂ ನನ್ನ ತಂಟೆಗೆ ಬಂದ್ರೆ ಮುಖಾಮುಖಿ ನೋಡ್ದೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಮನೆಗೆ ಹೋಗೋ ದಾರಿ ಆ ಕಡೆ ಇದೆ, ಹೋಗೋ.
ನನ್ನನ್ನೇ ನನ್ನನ್ನೇ ಮನೆಯಿಂದ ಆಕು ಅಂದಿ ಅಲ್ವೇ ಭಾರ್ಗವಿ? ಏ ವಂದನ, ಈ ವಂದನ ಇದಕ್ಕೆಲ್ಲ ಹೆದ್ರಿ ಸುಮ್ತಾಳೆ ಅನ್ಕೊಂಡ್ರೆ ನಿನ್ನ ಭ್ರಮೆ. ಅಲ್ಲ, ಮೊನ್ನೆ ಅಷ್ಟೇ ಅರ್ಜುನ್ ಲೈಫಿಗೆ ಬಂದಿರೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಇನ್ನು ನಾನು ಚಿಕ್ಕ ವಯಸ್ಸಿಂದ ಅರ್ಜುನೇ ನನ್ ಪ್ರಪಂಚ ಅಂತ ಪ್ರೀತಿಸ್ತಿರೋಳು. ನಾನ್ ಸುಮ್ನಾಗ್ತೀನಾ? ಈ ವಂದನ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ತೋರಿಸ್ತೀನಿ. ತೋರಿಸ್ತೀನಿ. ವಂದನಾ, ಇದೇನು ಬೆಳಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಯಾಕೆ ಬರ್ಬಾರ್ದಾ? ಹಾಗಲ್ಲ, ಇದೇನು ಹೊಸ ಕೇಳ್ತಿದ್ದೀರಾ? ಕಾಫಿ ಟೀ ಕೊಡಕ್ಕೆ ನಾನೇನ್ ಹೊರಗಿನೋಳ? ಈ ಮನೆ ಸೊಸೆ ಹಾಕೊಳ್ಳು ತಾನೆ. ಅವಳು ಯಾವಳೋ ಭಾರ್ಗವಿ ಬಂದ ತಕ್ಷಣ ನನ್ನನ್ ಮರ್ತ್ಬಿಟ್ರಾ? ಹಾಗೆಲ್ಲ ಇಲ್ಲ ವಂದನಾ, ಕಾಮ್ ಡೌನ್. ಅವತ್ಗೂ ಇವತ್ಗೂ ಯಾವತ್ಗೂ ನೀನೇ ನಮ್ಮನೆ ಸೊಸೆ. ಗುಡ್ ಮಾರ್ನಿಂಗ್ ವಂದನಾ. ಏನು ಬೆಳಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಮೊದ್ಲೇ ಕೋಪದಲ್ಲಿ ಬೆಂಕಿ ತರ ಉರಿತಾ ಇದ್ದಾಳೆ. ತಣ್ಣೀರ್ ಸುರಿಯೋದ್ರ ಬದಲು ಪೆಟ್ರೋಲ್ ಸುರಿತಿದ್ದೀರಲ್ಲ, ಸುಮ್ಮನೆ ಇರಿ. ವಂದನಾ, ಬಮ್ಮ ಕೂತ್ಕೋ. ವಂದನಾ, ಕೆನ್ನೆಗೇನಾಯ್ತು? ಕೆಂಪಾಗಿದೆ. ಸೊಳ್ಳೆ ಕಚ್ತು. ಅದೆಲ್ಲ ನಿಮ್ಗೆ? ಅಯ್ಯೋ ಹೌದು, ನೀನುಂಟು ಸೊಳ್ಳೆ ಉಂಟು, ನನಗೆ ಯಾಕೆ? ಯಾಕಿಷ್ಟು ಗರಂ ಆಗಿದ್ಯಾ ವಂದನಾ? ಏನಾಯ್ತು ಹೇಳು. ಅಲ್ಲ, ಇಲ್ಲಿ ನಡೀತಿರೋದನ್ನ ನೋಡಿದ್ಮೇಲೂ ಕೂಲಾಗಿ ಇರಕ್ಕಾಗತ್ತಾ? ಅತ್ತೆ? ನಾನು ಅನ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಿರೋದೇ ಒಂದು. ಈಗ ಏನಾಯ್ತು ಅಂತ ಹೀಗಂತಿದ್ಯಾ? ನನ್ನ ಅರ್ಜುನ್ಗೆ ಅವಳು ಯಾವಳೋ ಭಾರ್ಗವಿ ಏನ್ ಮಾಡಿದಳೋ, ಈ ವಂದನ ಹತ್ರ ಹೋದ್ರೆ ದೂರ ತಳ್ತಾನೆ ಅತ್ತೆ. ಅಲ್ಲ, ಆ ಭಾರ್ಗವಿ ಎಷ್ಟೇ ದೂರ ಹೋದ್ರು ಅವಳಿಂದ ಈ ನಾಯಿ ಮರಿ ತರ ಹೋಗ್ತಾನೆ. ಇದೆಲ್ಲ ನೋಡಿ ನಿಮಗೇನು ಅನ್ಸಲ್ವಾ ಅತ್ತೆ? ಅನ್ಸುತ್ತೆ ವಂದನಾ. ಇಷ್ಟ ದಿನ ನನ್ ಮಾತ್ ಕೇಳ್ಕೊಂಡು ಯಾವ್ದಕ್ಕೂ ಪ್ರಶ್ನೆ ಮಾಡದೇ ಇರೋನು ಈಗ ಪ್ರತಿಯೊಂದಕ್ಕೂ ಎದುರುತ್ರ ಕೊಡ್ತಾನಲ್ಲ, ಕೋಪ ಬಂದೇ ಬರುತ್ತೆ. ವಂದನಾ, ನಮ್ಮ ಅಕ್ಕನ್ ಮುದ್ದು ಮಗ, ಅಮ್ಮವ್ರ ಗಂಡ ಆಗಿರೋದು ಎಲ್ಲ ಭಾರ್ಗವಿಯಿಂದಾನೆ. ಏನ್ ಮಾಡಕ್ಕಾಗುತ್ತೆ, ಎಲ್ಲ ನಮ್ಮ ಹಣೆ ಬರಹ. ವಂದನಾ, ಅವಳು ಈ ಮನೆಯಿಂದ ತೊಲಗಿ ನೀನ್ ಈ ಮನೆಗ್ ಬರೋವರೆಗೂ ನಮ್ಗೆ ಯಾರಿಗೂ ಸಮಾಧಾನನೇ ಇಲ್ಲ. ಡೋಂಟ್ ವರಿ ಅತ್ತೆ, ಆ ಭಾರ್ಗವಿನ ಮನೆಯಿಂದ ಆಚೆ ಹಾಕಕ್ಕೆ ನನ್ನ ಹತ್ರ ಒಳ್ಳೆ ಐಡಿಯಾ ಇದೆ. ಮಾವ ಗ್ರೀನ್ ಸಿಗ್ನಲ್ ಕೊಡ್ತಿದ್ದ ಹಾಗೆ ಅವಳನ್ನ ಮನೆಯಿಂದ ಆಚೆ ಹಾಕದೇನೆ. ಅಮ್ಮ ತಾಯಿ, ನಿನ್ ಮಾತನ್ನ ನಂಬ್ಕೊಂಡ್ರೆ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಇಷ್ಟ ದಿನ ಹೀಗೆ ಮುಂದೆ ತಳ್ಳಿದ್ದಾಯ್ತು. ಏನಾಯ್ತು? ಏನೂ ಆಗಿಲ್ಲ. ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡು ಈ ಮನೆ ಸೇರ್ಕೊಂಡಿದ್ದೀರಾ ಅನ್ಸುತ್ತೆ. ಹೌದು ಸಾಕ್ಷಿ, ಇವಳು ಹಾಳಾದ ಕೊಂಪೆ ಬುದ್ಧಿ ಎಲ್ ಬಿಡ್ತಾಳೆ ಹೇಳು. ಅತ್ತೆ, ಸುಮ್ನೆ ನನ್ ಮೇಲೆ ಗೂಬೆ ಕೂರಿಸ್ಬೇಡಿ ನೀವು. ನೀನೇ ಗೂಬೆ, ನಿನ್ ಮೇಲೆ ಗೂಬೆ ಬೇರೆ ಕೂರಿಸ್ತಾರೆ. ಚಿಕ್ಕತ್ತೆ, ಮಾತು ಮಿತಿ ಮೀರ್ತಾ ಇದೆ. ನಿಮ್ ಹತ್ರ ಲೋ ಕ್ಲಾಸ್ ಜನದ ಹತ್ರ ನಾವ್ ಹೀಗೆ ಮಾತಾಡ್ಬೇಕು, ಇಲ್ಲ ಅಂದ್ರೆ ನಿಮ್ಗಳಿಗೆ ಅರ್ಥ ಆಗಲ್ಲ. ನಿನ್ನ ನಿನ್ ತಂಗಿನ ಸಹಿಸ್ಕೊಂಡು ಸಾಕಾಗಿದೆ ನಮ್ಗೆ. ಕೆನ್ನೆಗೆ 2 ಬಾರಿಸ್ದೆ ಬರೀ ಮಾತಾಡ್ತೀವಲ್ಲ.
ಅದಕ್ ಖುಷಿ ಪಡು. ನೋಡಿ ಅತ್ತೆ, ಆ ಭಾರ್ಗವಿನ ನೀವ್ ಏನ್ ಬೇಕಾದ್ರೂ ಬೈಕೊಳ್ಳಿ, ಆದ್ರೆ ಸುಮ್ನೆ ನನ್ನ ತಂಟೆಗ್ ಬರ್ಬೇಡಿ. For God's sake, just stop it, guys. ಅಲ್ಲ, ನನ್ನ ವಿಷಯ ಬಿಟ್ಟು ನೀವಿಬ್ರು ಕಿರ್ಚಾಡ್ತಿದ್ದೀರಲ್ಲ. ಒಂದ್ ನಿಮಿಷ ಇರು ವಂದನಾ, ಇವಳು ದಿಮಾಕ್ ನೋಡು, ನಮ್ಮ ಎದುರಿಗೆ ಧ್ವನಿ ಏರ್ಸಿ ಮಾತಾಡ್ತಾಳೆ. ಎಲ್ಲಿ ಹೋಗುತ್ತೆ ಈ ತಿರ್ಪೆ ಬುದ್ಧಿ? ಸಾಕ್ ಸುಮ್ನಿರಿ ಅತ್ತೆ, ಮಹಾರಾಜರ ವಂಶ ಅನ್ನೋ ತರ ಮಾತಾಡ್ಬೇಡಿ. ರಾಜರ್ ಫ್ಯಾಮಿಲಿ ಅಂದ್ರೆ ಏನು? ರಾಜರ್ ಫ್ಯಾಮಿಲಿನೇ ನಮ್ದು. ನಮ್ ಸ್ಟೇಟಸ್ ಬಗ್ಗೆ ನಿನಗೇನೆ ಗೊತ್ತು? ಹೌದು, ದುಡ್ಡಿನ ಮರನೇ ನೆಟ್ಟಿರ್ಬೇಕು ಅಲ್ವಾ? ದುಡ್ಡಿನ ಮರ ಯಾಕೆ, ದುಡ್ಡಿನ ತೋಟನೇ ಇದೆ ನಮ್ದು. ಬ್ಯಾಂಕ್ ಅವ್ರಿಗೇನಾದ್ರು ದುಡ್ಡು ಕಡಿಮೆ ಆದ್ರೆ ಬಂದು ನಮ್ಮ ಹತ್ರನೇ ಇಸ್ಕೊಂಡ್ ಹೋಗ್ತಾರೆ. ನಿನ್ನಂತ ಅದ್ ಎಷ್ಟೋ ಜನ ನಾವು ಕೆಲ್ಸಕ್ಕೆ ಇಟ್ಕೊಂಡಿದೀವಿ, ಅದ್ರ ಲೆಕ್ಕನೇ ನಮಗ್ ಗೊತ್ತಿಲ್ಲ. ಹಾಸ್ಕೊಂಡ್ ಹೊದ್ಕೊಳ್ಳೋ ಅಷ್ಟು ಅಂತ ಹೇಳ್ತಾರಲ್ಲ, ಅಷ್ಟಿದೆ ಅಂತಸ್ತು ನಮ್ಮ ಹತ್ರ. ನಮ್ಮನೆಗೆ ಅಮ್ಮ ತಾಯಿ ಅಂತ ಬರೋರಲ್ಲ, ಅವ್ರಿಗೆ ಕಂತೆ ಕಂತೆ ದುಡ್ಡು ಕೊಟ್ಟು ಕಳಿಸ್ತಿದ್ವಿ. ಅಕ್ಕ ನೀವ್ ಹೇಳಿದ ತಕ್ಷಣ ಭಿಕ್ಷುಕರು ಬಂದ್ರು ಅನ್ಸುತ್ತೆ. ಅಕ್ಕ ನಾನ್ ಕಣಕ್ಕ. ಅಯ್ಯ ಮುಂದಕ್ಕೆ ಹೋಗಪ್ಪ, ನೆನೆದೇನು ಮಿಕ್ಕಿಲ್ಲ. ಅಕ್ಕ ಅಕ್ಕ ನಾನಕ್ಕ. ಅಕ್ಕ ಕೇಳೆ ಅಕ್ಕ, ನನ್ನ ಮುದ್ದು ಅಕ್ಕ. Stop that. ನಿಮ್ಮನ್ ಯಾರು ಒಳಗಡೆ ಹೇಳ್ದೆ ಮನೆ ಒಳಗಡೆ ನುಗ್ತಾ ಇದ್ದೀರಾ? ತಿರ್ಪೇನ ಹೀಗ್ ಕೇಳ್ತಾರಾ? ಹಲೋ ಮಹಿಳೆ ಮತ್ತು ಮಹಿಳೆಯರೇ, ನನ್ನನ್ನ ತಿರುಪೇರು ಅನ್ಕೊಂಡ್ಬಿಟ್ರ? ತರಿಕೆ ಟಿಟಿಂಗ್. ಶ್ರೀಮಂತ. ಯಾವ ಊರ್ಗೋ? ನಮ್ಮೂರಿಗೆ ನಾನೇ ಶ್ರೀಮಂತ. ನೀವೆಲ್ಲ ಪ್ರೀತಿಯಿಂದ ನನ್ನನ್ನ ಶ್ರೀ ಅಂತ ಕರೆದ್ರೆ ನಾನೇನ್ ಬೇಜಾರಾಗಲ್ಲ, ನೀವು ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ ಅಯ್ಯೋ ಸ್ವಾಮಿ, ಈಗ್ಲೇ ಬರ್ಬೇಕಿತ್ತ? ತಗ್ಲಾಕೊಂಡ್ರಲ್ಲ ಅಕ್ಕ. ಅಕ್ಕೋ ಅದೆಷ್ಟ್ ದಿನ ಆಯ್ತಕ್ಕೋ ನೀನು ನೋಡಿ. ಚೆನ್ನಾಗಿದ್ಯಾ?